Hello, hi, welcome and welcome back to my YouTube channel. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಅಮ್ಮಂದು ಬರ್ತ್ಡೇ ಇದೆ. ಸೊ ಹಾಗಾಗಿ ಸಣ್ಣದಾಗಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನಮ್ಮ ಅಮ್ಮಗೆ ಇದು ಗೊತ್ತಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಇದು ಜಸ್ಟ್ ಒನ್ ಡೇ ಬಿಫೋರ್ ನಾನು ಮತ್ತೆ ನನ್ನ ತಮ್ಮ ಮತ್ತೆ ನನ್ನ ಚಿಕ್ಕಮ್ಮ 3 ಜನ ವಿ ಪ್ಲಾನ್ಡ್. ಸೊ ಹಾಗಾಗಿ ಇವತ್ತು ಈವ್ನಿಂಗು ನಾನು ದೇವನಹಳ್ಳಿಗೆ ಹೋಗಬೇಕು. ಅಲ್ಲಿ ನಮ್ದು ರೆಂಟೆಡ್ ಹೌಸ್ ಇದೆ. ಸೊ ಅಲ್ಲಿ ನಾವು ಬಂದಾಗ ಹೋದಾಗ ಇರೋದಕ್ಕೆ ಅಂತ ಒಂದು ಪೆಂಟ್ ಹೌಸ್ ಅಂತ ಮಾಡ್ಕೊಂಡಿದೀವಿ. ಸೊ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವಾಗ ನಾನು ಹೋದ್ರೂ ಡೈರೆಕ್ಟ್ ಆಗಿ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇಲ್ಲ. ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲಿಂದ ನಾನು ನಮ್ಮ ಮನೆಗೆ ಹೋಗ್ತೀನಿ. ಸೊ ಹಾಗಾಗಿ ಸರ್ಪ್ರೈಸ್ ಆಗಿ ಮಾಡ್ತಾ ಇರೋದ್ರಿಂದ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಿ ನಾನು ಇನ್ನ ವಿಶ್ ಕೂಡ ಮಾಡಿಲ್ಲ. ಅದಕ್ಕೆ ಇವತ್ತು 3 o'clock ಆ ಥರ ಮಧ್ಯಾಹ್ನ ಹಂಗೆ ಹೋಗೋಣ ಅಂತ. ಏನಿಲ್ಲ, ಜಸ್ಟ್ ಕೇಕ್ ಕಟ್ ಮಾಡಿಸಿ ವಿಶ್ ಮಾಡಿ ಆಮೇಲೆ ನೈಟ್ ಊಟಕ್ಕೆ ನಮ್ಮ ಚಿಕ್ಕಮ್ಮನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನ್ ವೆಜ್ ಮತ್ತು ವೆಜ್ ಎರಡೂ. ನಾವು ವೆಜಿಟೇರಿಯನ್ನು, ಅವರೆಲ್ಲ ನಾನ್ ವೆಜ್ಜು. ಸೊ ನಾನು ಕೇಳಿದೆ ಬರ್ತೀನಿ ನಾನು ಮಧ್ಯಾಹ್ನ ಒಂದು 1 o'clock ಆ ಥರ ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂದರೆ ಬೇಡ ನೀನು ಬಾ, ಆರಾಮಾಗಿ ಬಾ, ಸಾಯಂಕಾಲ ಹಂಗೆ ನನಗೇನು ಕಷ್ಟ ಅನ್ಸಲ್ಲ ಮಾಡೋದಕ್ಕೆ, ನಾನು ಒಬ್ಬಳೇ ಮಾಡ್ಕೊತೀನಿ ಅಂತ ಅಂದರು. ಸೊ ಹಾಗಾಗಿ ನಾನು ಒಟ್ಟಿಗೆ ಇಲ್ಲಿ ನಮ್ಮ ಮನೆಯಲ್ಲಿ ಯಾವ ಟೈಮಿಂಗ್ಸ್ಗೆ ಹೋಗ್ತಾರೋ ಅದೇ ಟೈಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈವ್ನಿಂಗು. ಸೊ ಪಾಪ ಅವರೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಅಡುಗೆ ಎಲ್ಲ ಒಬ್ಬರೇನೆ. ನಾನೇ ಮಾಡ್ತಾ ಇದ್ದೆ, ಬಟ್ ನಾನು ಇವತ್ತು ನಾನ್ ವೆಜ್ ತಿನ್ನೋದಿಲ್ಲ. ಆಮೇಲೆ ಏನೋ ಅಡುಗೆ ಮಾಡೋಣ ಅಂತ ಹೋದಾಗ ನಾನು ಗೊತ್ತಿಲ್ದಿರಾದ್ರೂ ನಾನು ಟೇಸ್ಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಆ ಎಡವಟ್ಟು ಆಗಬಾರ್ದು ಅಂತ ನಮ್ಮ ಚಿಕ್ಕಮ್ಮಗೆ ಹೇಳ್ಬಿಟ್ವಿ, ನೀನೇ ಮಾಡ್ಕೊಂಡು ಕೊಡು ಅಂತ. ವೆಜಿಟೇರಿಯನ್ ಅವರೇ ಮಾಡ್ತಾರೆ. ಸೊ ನೋಡೋಣ ಏನೇನು ಅಡುಗೆ ಮಾಡಿರ್ತಾರೆ ಅಂದ್ಬಿಟ್ಟು ತೋರಿಸ್ತೀನಿ ಈವ್ನಿಂಗು. ಯಾರೆಲ್ಲ ಜಸ್ಟ್ ನಮ್ಮಮ್ಮ ಅವ್ರ ಅಪ್ಪ ಅಮ್ಮ ಕೂಡ ಬರ್ತಾರೆ ನಮ್ಮ ಮನೆಗೆ. ಸೊ ಇಲ್ಲಿಂದನೇ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಆಮೇಲೆ ನಮ್ಮ ಚಿಕ್ಕಮ್ಮ ಅವ್ರ ಫ್ಯಾಮಿಲಿ ಮತ್ತು ನಮ್ಮಮ್ಮ ನಮ್ಮಪ್ಪ ನನ್ನ ತಮ್ಮ ಇಷ್ಟೇ ಜನ. ಸೊ ಸಣ್ಣದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಅದು ಒಂದು ಸೆಲೆಬ್ರೇಷನ್ ಅನ್ನೋದು, ಈಗ ಬರ್ಡೇ ಅನ್ನೋದೇ ಇಟ್ಸ್ ಎ ಸೆಲೆಬ್ರೇಷನ್. ಅಂದರೆ ಅವತ್ತಿನ ದಿನ ಅವ್ರದ್ದೇ ದಿನ ಅಂತ. ಸೊ ಹಾಗಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಆ ಥರ ಖುಷಿ ಆಗುತ್ತೆ ಅಲ್ವಾ ಅವ್ರಿಗೆ ಸೆಲೆಬ್ರೇಟ್ ಮಾಡಿದ್ರೆ. ನಾನು ಆಲ್ರೆಡಿ ನಮ್ಮ ಅಮ್ಮಗೆ ಡ್ರೆಸ್ ಎಲ್ಲ ಕೊಡಿಸ್ಬಿಟ್ಟಿದ್ದೀನಿ. ಲಾಸ್ಟ್ ಮಂತೇ ಕೊಡಿಸ್ದೆ ನಾನು, ಇದನ್ನೇ ಹಾಕೋ ನಿನ್ನ ಬರ್ಡೇಗೆ ಗಿಫ್ಟ್ ಅಂತ ಹೇಳಿ. ಸೊ ಮೋಸ್ಟ್ ಪ್ರಾಬಬ್ಲಿ ಅದನ್ನೇ ಹಾಕ್ಕೊಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ಅಷ್ಟೇ ಸಣ್ಣ ಪುಟ್ಟದನ್ನು ನಾವು ಸೆಲೆಬ್ರೇಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಅದು ನಮ್ಗೆ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ಬಟ್ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಅದೆಲ್ಲ. ಸೊ ಸಣ್ಣ ಪುಟ್ಟ ಸೆಲೆಬ್ರೇಷನಲ್ಲಿರೋ ಹ್ಯಾಪಿನೆಸ್ಸು ಪ್ರಾಬಬ್ಲಿ ನಾವು ದೊಡ್ಡ ಸೆಲೆಬ್ರೇಟ್ ಮಾಡಿದಾಗ ಸಿಗದೇ ಇರ್ಬೋದು. ಸೊ ಅದಕ್ಕೆ ಸಣ್ಣ ಪುಟ್ಟದಿಂದ ನಾವು ಎಂಜಾಯ್ ಮಾಡಬೇಕು. ಸೊ ಹಾಗಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ. ಈಗ ಸ್ವಲ್ಪ ಎಲ್ಲ ಕೆಲಸ ಇದೆ, ಬೇಗ ಏನೇನು ಬೇಕೋ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ರೆಡಿ ಆಗ್ಬಿಟ್ಟು ಇಲ್ಲೇ ರೆಡಿ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೊಂದೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ, ಜಸ್ಟ್ ಕೇಕ್ ಕಟ್ ಮಾಡಿಸಿ ಇವತ್ತಿಂದು ಡಿನ್ನರ್ ಒಂದು ಅರೇಂಜ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ನಮ್ಮನೆ ಹತ್ರ ನೈಟ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಅದು ಆ ಲೈಟಿಂಗ್ಸ್ ಆಗಿರ್ಬೋದು ಅದೆಲ್ಲ. ಸೊ ಕ್ಯಾಪ್ಚರ್ ಮಾಡ್ತೀನಿ. ಅದೇನಾದರೂ ಅಷ್ಟು ಚೆನ್ನಾಗಿ ಕಾಣಿಸಿದ್ರೆ ನಾನು ಖಂಡಿತ ತೋರಿಸ್ತೀನಿ. ಬನ್ನಿ ಬೇಗ ಕೆಲಸ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಡೋಣ. ಈಗ ನಮ್ಮ ಚಿಕ್ಕಮ್ಮ ಮನೆಗೆ ರೀಚ್ ಆದ್ವಿ. ನೋಡೋಣ, ಫುಲ್ಲು ಗಮ್ ಅಂತ ಇದೆ ಸ್ಮೆಲ್ಲು, ನಾನ್ ವೆಜ್ ಸ್ಮೆಲ್ಲು. ಹೋಗಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಏನಕ್ಕ ಮಾಡ್ತಾ ಇದೆಯಾ? ಫುಲ್ಲು ಗಮ್ ಅಂತ ಐತೆ ಕೆಳಗವರೆಗೂ, ಫುಲ್ಲು ಸ್ಮೆಲ್ಲು, ನಾನ್ ವೆಜ್ ಸ್ಮೆಲ್ಲು. ಯಪ್ಪ, ಬಿರಿಯಾನಿ ಸ್ಮೆಲ್ಲು. ಇದೇನಿದು ಬಿರಿಯಾನಿನಾ? ಇದು ಇದು ಒಂದೇ ನಿಮಿಷ. ಇದು ಹೆಸರು ಹೇಳಕ್ಕ.
ರೆಡ್ ಚಿಕನಾ? ಚಿಕನು. ಅದು ಫ್ರೈಯಾ? ಅದು ಪೆಪ್ಪರ್ ಚಿಕನ್. ಓ ಏನಕ್ಕ ಎಷ್ಟೆಲ್ಲ ಮಾಡ್ಬಿಟ್ಟಿದ್ಯಾ ನಮ್ಮ ಬರೋ ಅಷ್ಟರಲ್ಲಿ. ಸ್ಪೆಷಲ್ ಬೇಗ. ನನಗೋಸ್ಕರನಾ ನಿಮ್ಮ ಅಕ್ಕನಿಗೋಸ್ಕರನಾ? ಇಬ್ರಿಗೋಸ್ಕರ. ಮನೆ ಬೆಳಗ್ಗೆಯಿಂದ ಫುಲ್ಲು ಎಲ್ಲಾನು ನಾವು ಬರೋಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿದ್ದಾರೆ. ರೆಡಿ ಆದ ನಮ್ಮ ರೆಡಿ ಆದ ಬರ್ತಡೆಗೆ? ಓ ಮಗಳು ಬರ್ತಡೆ ಮಾಡ್ಬೇಕಂದ್ರೆ ಫುಲ್ ರೆಡಿ. ಇವತ್ತು ನಾವು ನಮ್ಮ ಅಮ್ಮನ ಬರ್ತಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಮ್ಮಗೆ ಅದು ಗೊತ್ತಾಗಲ್ಲ, ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದೀವಿ. ನಮ್ಮ ಫ್ರೆಂಡ್ ಹೌಸ್ ಅಲ್ಲಿ ನಾನು ಬ್ಯಾಗ್ ಇರೋದು ಮಾಡ್ತಿದ್ದೆ. ನಾನು ನಮ್ಮ ಅಮ್ಮ ನಮ್ಮ ಅಜ್ಜಿ ಮತ್ತೆ ಬನ್ನಿ ನಮ್ಮ ಆಯಿಷಾ ಅಕ್ಕ ಮತ್ತೆ ನಮ್ಮ ಶ್ರೀಮತಿ ಅಮ್ಮ ಎಲ್ಲ ಇಲ್ಲೇ ರೆಡಿ ಆಗಿದ್ದೀವಿ. ಇವಾಗ ಸರ್ಪ್ರೈಸ್ ಕೊಡೋದಷ್ಟೇ. ಆಲ್ರೆಡಿ ನಮ್ಮಮ್ಮ ಬಂದಿದ್ದಾರೆ, ನಮ್ಮ ಮನೇಲಿದ್ದಾರೆ. ಸೊ ನೋಡೋಣ, ಅವ್ರಿಗೇನು ಡೌಟ್ ಬಂದಿಲ್ಲ ಅಂತ ಅಂದ್ಕೊತೀನಿ. ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಅವ್ರಿಗೆ ಮೋಸ್ಟ್ಲಿ ಗೊತ್ತಾಗಿರ್ಬೋದು ಅಂತ. ಸೊ ಅಲ್ಲಿ ಹೋಗಿ ನೋಡೋಣ ಗೊತ್ತಾಗಿದೆಯಾ ಇಲ್ವಾ ಅಂತ. ಹಾಗೆ ಕೇಕ್ ಕೂಡ ರೆಡಿ ಇದೆ. ಮತ್ತೆ ಇದು ಸ್ಪಾರ್ಕ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಮಾಡಿಲ್ಲ. ನಾವು ಮಾಡ್ತೀವಿ ಬಿಡು. ಎಲ್ಲ ಲಿಫ್ಟಲ್ಲಿ ಇಡ್ತಾ ಇದ್ದೀವಿ. ಐಟಮ್ಸ್ ಶಿಫ್ಟಿಂಗ್. ಹೆಂಗೆ ಸರ್ಪ್ರೈಸು? ಹೆಂಗೆ ಸರ್ಪ್ರೈಸು? ನಾವೇ ಕರ್ಕೊಂಬಂದಿದ್ದು. ಒಳಗಡೆ ಇಡು. ನಾವು ಹಿಂಗೆ ಎಲ್ಲ ಪ್ಲಾನ್ ಮಾಡಿದ್ವಿ ಮುಂಚೆನೆ. ಏನಕ್ಕ ನಿಮ್ಮ ಅಕ್ಕ ಬರ್ಡೇ ಏನು ಗಿಫ್ಟು? ಒಳ್ಳೆ ಗಿಫ್ಟು ಗಿಫ್ಟು ಗಿಫ್ಟು. ಹಾಗೆ ನಮ್ಮ ಚಿಕ್ಕಮ್ಮ ಗಿಫ್ಟ್ ಕೊಟ್ಟರು, ನಮ್ಮ ಅಜ್ಜಿ ಕೂಡ ಗಿಫ್ಟ್ ಕೊಟ್ಟರು. ಹಾಗೆ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ. ಈ ಕೇಕ್ ಬಂದು ನನ್ನ ಕಸಿನ್ ಚಾಂದಿನಿ ಅಂತ ಮಾಡ್ಕೊಟ್ಟಿದ್ದು. ಕೇಕ್ ಈಸಿ ಅಂತ ಅವ್ರದ್ದೊಂದು ಪೇಜ್ ಇದೆ ಫೇಸ್ಬುಕ್ಕಲ್ಲಿ, ನೀವು ಫಾಲೋ ಮಾಡ್ಬೋದು. ಹಾಗೆ ನಿಯರ್ ಬೈ ದೇವನಹಳ್ಳಿನಲ್ಲಿ ಯಾರಿದ್ದೀರೋ ಅವ್ರು ಆರ್ಡರ್ ಕೊಡ್ಬೋದು. ಅವ್ರಿಗೆ ಹೋಮ್ ಮೇಡ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ. ಯಾರಿಗಾದ್ರೂ ನಿಯರ್ ಬೈ ದೇವನಹಳ್ಳಿ ಇರೋರು ನೀವು ಮಾಡಿಸ್ಕೊಳ್ಳಿ, ಅಥವಾ ದೂರ ಇರೋರ್ಗು ಅವರು ಡನ್ಸೋ ಅವೈಲೇಬಲ್ ಇದೆ. ಬಟ್ ಅಥವಾ ನೀವೇ ತೊಗೊಂಡು ಹೋಗ್ತೀರಾ ಅಂದರೂ ಪರವಾಗಿಲ್ಲ. ಸೊ ಕೇಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹೋಮ್ ಮೇಡ್ ಕೇಕು. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ನೀವು ಮಾಡಿಸ್ಕೋಬೋದು. ಕೇಕ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಕೇಕ್ ಚಾಂದಿನಿ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದು ಈಗ ನಮ್ಮಮ್ಮ ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾರೆ. ನಮ್ಮಮ್ಮಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ ಈ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಪ್ರಾಬಬ್ಲಿ ನನಗನ್ಸಿದ್ದೇನೆಂದರೆ ಒಂದು ಸ್ವಲ್ಪ ಡೌಟ್ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಹಸ್ಬೆಂಡ್ ಆಲ್ರೆಡಿ ಮನೇಲಿದ್ದರು. ಯಾಕಂದರೆ ನಾನು ಯೂಶ್ವಲಿ ಬಂದರೆ ಜೊತೆಲೇ ಬರ್ತೀನಿ, ಅವಳು ಒಬ್ಬೊಬ್ಬಳೇ ಬರಲ್ಲ ಅಂತಲೂ ಗೊತ್ತು ನಮ್ಮಮ್ಮಗೆ. ಒಂಚೂರು ಡೌಟ್ ಇತ್ತು ಅಂತ ಅನಿಸುತ್ತೆ. ಬಟ್ ಈ ರೀತಿ ಅವ್ರ ಅಮ್ಮನೆಲ್ಲ ಕರ್ಕೊಂಡು ಬಂದು ಸರ್ಪ್ರೈಸಾಗಿ ಈ ಥರ ಫುಡ್ ಅರೇಂಜ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಖಂಡಿತ ನಮ್ಮಮ್ಮಗೆ ಐಡಿಯಾ ಇರಲಿಲ್ಲ. ತುಂಬಾ ಖುಷಿ ಆಯಿತು. ಇದಕ್ಕೆಲ್ಲ ಮೇನ್ ರೀಸನ್ ನಮ್ಮ ಚಿಕ್ಕಮ್ಮ. ನಾವು ಒಂದು ಮಾತು ಕೇಳಿದ್ದಷ್ಟೇ, ಅಡುಗೆ ಮಾಡಿಕೊಡ್ತೀಯಾ ಡಿನ್ನರ್ಗೆ ಅಂತ. ಅವರು ಹಿಂದೆ ಮುಂದೆ ಯೋಚನೆ ಮಾಡ್ದಿರೋ ಹ್ಞೂ ಅಂತ ಹೇಳಿದ್ರು. ಸೊ ಇದೇ ಅಲ್ವಾ ಅಕ್ಕ ತಂಗಿರ ಪ್ರೀತಿ ಅಂತ ಅಂದರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಮತಿ ಅಕ್ಕ. ನೋಡೋಷ್ಟು ಇದು ಏರ್ಪೋರ್ಟ್ ಇದೆಲ್ಲ, ಇದು ಏರ್ಪೋರ್ಟ್. ಚೆನ್ನಾಗಿದೆಯಾ? ಸೂಪರ್ ಆಗಿ
ಬರ್ತಡೇ ಗರ್ಲು ಫ್ಲೈಟ್ ಹೋಗ್ತಾ ಇರೋದು ಅಲ್ಲಿ ಮಮ್ಮಿ ಚೆನ್ನಾಗಿದೆ ಬ್ಲೂ ಅಂಡ್ ರೆಡ್ ಲೈಟ್. ಏರ್ಪೋರ್ಟ್ ಲೈಟ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲೈಟ್ಸ್ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಏರ್ಪೋರ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಲೈಟ್ಸ್ ಕಲರ್ಫುಲ್ ಲೈಟ್ಸ್. ಈಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇತ್ತು. ಪಾಪ ನಮ್ಮ ಚಿಕ್ಕಮ್ಮನೇ ನಾನ್ ವೆಜ್ ಎಲ್ಲ ಮಾಡಿದ್ದು, ನಮ್ಮಮ್ಮ ವೆಜಿಟೇರಿಯನ್ ಮಾಡ್ಕೊಂಡು ಬಂದಿದ್ರು. ಎಲ್ಲರೂ ಊಟ ಮುಗಿಸಿ ನಾವು ಎಲ್ಲರೂ ಮನೆಗೆ ಹೋದರು ಆ್ಯಂಡ್ ನಾವು ಆವತ್ತಿನ ದಿನ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೊರಟ್ವಿ. ಈ ಒಂದು ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಹೋಪ್ ನಮ್ಮಮ್ಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಣ್ಣ ಪುಟ್ಟ ಸೆಲೆಬ್ರೇಷನ್ಸು ಅದು ನಮಗಲ್ದಿದ್ರು ನಾವು ಬೇರೆಯವ್ರಿಗೆ ಸೆಲೆಬ್ರೇಟ್ ಮಾಡಿದಾಗ ಆ ಒಂದು ಖುಷಿ ಇದೆಯಲ್ಲ ಅದು ಯಾರೂ ಕೊಡೋದಕ್ಕಾಗೋದಿಲ್ಲ. ಸೊ ನನಗೆ ಗೊತ್ತಿರೋದು ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ನು ನಾವು ಎಂಜಾಯ್ ಮಾಡಬೇಕು ಆ್ಯಂಡ್ ಬೇರೆಯವ್ರ ಸೆಲೆಬ್ರೇಷನ್ಸ್ನು ಕೂಡ ನಾವು ಎಂಜಾಯ್ ಮಾಡಿದಾಗ್ಲೇ ನಾವು ಖುಷಿಯಾಗಿರೋದು. ಯಾವತ್ತೂ ನಮ್ಮದು ಅಂತಲೇ ನಾವು ನೋಡಬಾರ್ದು. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.